ಸ್ಕ್ರೀನಲ್ಲಿ ಮಾಜಿ ಸಚಿವರಾದ ನಾಗೇಂದ್ರ ಅವರು ಮಾತ್ರ ತಗೊಳ್ಳಿ ಸರ್. ವಾಯ್ಸ್ ಹೋಗ್ತಾ ಇಲ್ಲ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ರಿಪಬ್ಲಿಕ್ ಆಫ್ ಬಳ್ಳಾರಿಯ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಇವತ್ತು ಅವರದೇ ಸರ್ಕಾರದ ಅಡಿಯಲ್ಲಿ ಮತ್ತೊಮ್ಮೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ತಾ ಇದೆ, ಗೂಂಡಾ ಸಂಸ್ಕೃತಿ ಬಳ್ಳಾರಿಯಲ್ಲಿ ತಾಂಡವವಾಡ್ತಾ ಇದೆ, ಇಂಥ ಆರೋಪ. ನಿಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ಖಂಡಿತವಾಗಿ ಇದನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥದ್ದನ್ನ ಅವ್ರ ಕಾಲದಲ್ಲಿ ಇತ್ತು, ಬಿಜೆಪಿ ಅವರ ಕಾಲದಲ್ಲಿ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರ ಬಂದ್ಮೇಲೆ ಇವತ್ತು ಆಡಳಿತ ಬಹಳಷ್ಟು ಸಂಪೂರ್ಣವಾಗಿ ಶಾಂತ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಬಳ್ಳಾರಿಯಲ್ಲಿ. ಆದ್ರೆ ವಿನಾಕಾರಣ ಒಂದು ಫ್ಲೆಕ್ಸ್ ಅನ್ನ ನನ್ನ ಮನೆ ಮುಂದೆ ಹಾಕೂಡ್ದು, ನನ್ನ ರೋಡ್ ಮುಂದೆ ಹಾಕೂಡ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತೊಂದು ಫ್ಲೆಕ್ಸ್ ಬಗ್ಗೆ, ಅದು ಮಹರ್ಷಿಯ ವಾಲ್ಮೀಕಿ ಅವರ ಒಂದು ಫ್ಲೆಕ್ಸ್ ಅನ್ನೋ ಒಂದು ಹರಿಯುವಂತದ್ದು ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಂದ್ರೆ ಇವತ್ತು ಗೂಂಡಾ ಸಂಸ್ಕೃತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲ, ಇವತ್ತು ಬ್ಲಡ್ ಅಲ್ಲಿ ಅಂದ್ರೆ ಪ್ರತಿ ರಕ್ತದ ಕಣದಲ್ಲಿ ಕೂಡ ಬಿಜೆಪಿಯವರಿಗೆ ಆ ಗೂಂಡಾ ಸಂಸ್ಕೃತಿ ಇದೆ ಅನ್ನುವಂಥ ವಿಚಾರವನ್ನು ನಾವು ಕಳೆದ 2.5 ವರ್ಷದಿಂದ ಮನೆಯನ್ನ ಸುಟ್ಟು ಭಸ್ಮ ಮಾಡ್ತಿದ್ದೆ, ಆದ್ರೆ ಈಗ ಬೇಡ ಅಂತ ಸುಮ್ಮನಿದ್ದೀನಿ. ಇದನ್ನ ಹೇಳಿದ್ದು ಕಾಂಗ್ರೆಸ್ನ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು. ನಾಗೇಂದ್ರ ಸರ್, ಶಾಸಕರ ಆವೇಶಭರಿತವಾಗಿರುವಂತಹ ಸಂದರ್ಭದಲ್ಲಿ ನಾನು ಮಾಡಬಹುದು ಹಾಗೆ, ಆದ್ರೆ ನನಗೆ ಇತಿಮಿತಿಗಳಿದ್ದಾವೆ, ಅವರಂಗೆ ನಿಮ್ಮಂಗೆ ನಾನು ಮಾಡಕ್ಕೆ ನಾನು ತಯಾರಿಲ್ಲ ಅನ್ನುವಂಥ ವಿಚಾರವನ್ನು ಅವರು ಸ್ಪಷ್ಟವಾಗಿ ನಿನ್ನೆ ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾರೆ. ನಾವು ಯಾವುದೇ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರು ಆ ರೀತಿ ಇಲ್ಲ ಅನ್ನುವಂಥ ವಿಚಾರವನ್ನ ಅವರು ಹೇಳಿದ್ದಾರೆ. ಈಗ ಸತೀಶ್ ರೆಡ್ಡಿ ಅನ್ನೋರ ಹೆಸರು ಬಹಳ ಮುನ್ನೆಲೆಗೆ ಬರ್ತಾ ಇದೆ ಸರ್. ಬಿಜೆಪಿಗರ ಆರೋಪ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳ ಕಡೆಯಿಂದಾನೇ ಈ ಅವಘಡ ಆಗಿರೋದು ಅಂತ ಹೇಳಿ. ಸತೀಶ್ ರೆಡ್ಡಿ ಯಾರು ಅಂತ ಅಂದ್ರೆ ಯಾರು ಜನಪ್ರತಿನಿಧಿನ, ಅಲ್ಲೇನಾದ್ರೂ ಗ್ರಾಮ ಪಂಚಾಯತಿನೋ, ನಗರಸಭೆ ಸದಸ್ಯರ, ಯಾರವರು ಅಂತ? ಸತೀಶ್ ರೆಡ್ಡಿ ಅಂದ್ರೆ ಯಾರು ಬೇಸಿಕಲಿ? ಸತೀಶ್ ರೆಡ್ಡಿ ಅವರು ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅಲ್ಲ, ಗನ್ಮ್ಯಾನ್ ಏನಾದ್ರೂ ಇದೆಯಾ ಅಂತ ಅವ್ರ ಹತ್ರ? ಇಲ್ಲ, ಆ ರೀತಿಯಂತ ಘಟನೆಗಳಿಲ್ಲ. ಅವ್ರಿಗೆ ಸೆಲ್ಫ್ ಆಗಿ ಓಡಾಡೋ ಸಂದರ್ಭದಲ್ಲಿ ಅವ್ರ ಮೇಲೆ ಬಹಳಷ್ಟು ಜನ ಕಳೆದ ಸುಮಾರು 2 ತಿಂಗಳ ಹಿಂದೆನೇ ಇದೇ ಬಿಜೆಪಿ ನಾಯಕರು ಅವ್ರ ಮೇಲೆ ಕೊಲೆ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಹೇಳಿದ್ರು. ಅವರು ಅದಾದ ನಂತರ ಅವರು ಗನ್ಮೆಂಟ್ಗಳನ್ನ ಇಟ್ಕೊಂಡು ಓಡಾಡ್ತಾರೆ. ನಿಮ್ಮದೇ ಪಕ್ಷದ ಶಾಸಕರಿದ್ದಾರೆ ಸರ್, ಅಂದ್ರೆ ಒಂದೇಗಳಿಗೆ ಕ್ಷಮೆ ಇರಲಿ, ನಿಮ್ಮದೇ ಪಕ್ಷದ ಶಾಸಕರಿರೋ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಖಾಸಗಿ ಗನ್ಮ್ಯಾನ್ ಇಟ್ಕೊಳ್ಬೇಕು ಅಂದ್ರೆ ಫೇಲ್ಯೂರ್ ಯಾರ್ದು ಅಂತ ಹೇಳೋದು ಸರ್? ಶಾಸಕರು ನಿಮ್ಮವರೇ, ಸರ್ಕಾರವೂ ನಿಮ್ಮದೇ, ಪೊಲೀಸ್ ಇಲಾಖೆಯು ನಿಮ್ಮದೇ, ಹೋಮ್ ಮಿನಿಸ್ಟ್ರಿ ಕೈಯಲ್ಲಿದೆ. ಮೇಡಮ್, ಅದನ್ನೇ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಇವರು ಕಂಪ್ಲೇಂಟು ಮಾಡಿದ್ದಾರೆ ನಮ್ಮ ಸತೀಶ್ ರೆಡ್ಡಿ ಅವರು. ಅದರ ಜೊತೆಗೆ ಬಿಜೆಪಿಯವರು ಗೂಂಡಾ ಪ್ರವೃತ್ತಿ ಇಟ್ಟಿರುವಂತಹ ಬಿಜೆಪಿಯವರು ನಾಳೆ ಬೆಳಿಗ್ಗೆ ಏನಾದರೂ ಮಾಡಬಹುದಂತೇಳಿ ಅವರ ಸೆಲ್ಫ್ ಪ್ರೊಟೆಕ್ಷನ್ಗೆ ಅವರ ಗನ್ಮ್ಯಾನ್ಗಳು ಇಟ್ಕೊಂಡಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಇವ್ರನ್ನ ಹೋಗಿ ಯಾರನ್ನು ಹೊಡಿಬೇಕನ್ನುವಂತ ಸಂದರ್ಭ ಕೂಡ ಇಲ್ಲ. ಬಳ್ಳಾರಿ ಇವತ್ತು ಮಲ್ಟಿಕಲ್ಚರ್ ಇರೋದು, 2 ಸಂಸ್ಕೃತಿಯನ್ನು ಒಳಗೊಂಡಿರುವಂತ ನಮ್ಮ ಬಳ್ಳಾರಿ ಜಿಲ್ಲೆ ಇವತ್ತು ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಅಲ್ಲಿ ಇರುವಂತದನ್ನ ಯಾರು ಯಾವಾಗ ಏನ್ ಬಂದು ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋ ಭಯದ ವಾತಾವರಣದಲ್ಲಿ ಬಿಜೆಪಿಯವರು ಇನ್ನ ದೊಡ್ಡ ಮಟ್ಟದಲ್ಲಿ ಅವರು ಅದೇ ರೀತಿಯಾದಂತ ವ್ಯಕ್ತಿಗಳನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ. ಇವತ್ತು ನಿನ್ನೆ ತಾವೆಲ್ಲ ನೋಡಿರ್ಬೋದು, ನಿನ್ನೆ ನಡೆದಂತ ಘಟನೆಯಲ್ಲಿ ಬಾಂಬ್ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತೆಲುಗಲ್ಲಿ ಹೇಳ್ತಾರೆ ಅವರು, ಬಾಂಬ್ తీసుಕೊಂಡ್ರಾರ, ಬಾಂಬ್ ಹಾಕ್ಬಿಡ್ರ, ಬಾಂಬ್ ಎಸೆಸಿ ಒಂದು ಚಂಪೇರ ಅಂತೇಳಿ ಇಂಥ ಒಂದು ಕ್ಲಿಪ್ಗಳು ನಮ್ಮಲ್ಲಿ ಇದಾವೆ. ಅದನ್ನ ಬಹುಬೇಗ ನಾನು ಕ್ಲಿಪ್ ಅನ್ನು ಹುಡುಕ್ತಾ ಇದೀವಿ ನಾವು, ಅದನ್ನು ಕೂಡ ಆ ಕಡೆಯಿಂದನೂ ಅದೇ ಆರೋಪ ಸರ್. ಪೆಟ್ರೋಲ್ ಬಂಪ್ ತಂದಿದ್ರು, ನನ್ನ ಮನೆಯನ್ನೇ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ರು, ನನ್ನನ್ನು ಕೊಲೆ ಮಾಡಕ್ ಬಂದಿದ್ರು. ಜನಾರ್ದನ್ ರೆಡ್ಡಿ ಅವರು ಹಿಂಗೆ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಆ ಪಕ್ಷನೂ ಬೇಡ, ಈ ಪಕ್ಷನೂ ಬೇಡ ಅಂತ ಹೇಳಿ ನಿಯತ್ತಿನ ಜೀವನ ನಡೆಸ್ತಾ ಇರುವ ಬಳ್ಳಾರಿಯ ಮತದಾರರು ಯಾರನ್ನ ನಂಬೇಕು? ಅವರು ನೀವ್ ಹೇಳದ್ ನಂಬೇಕಾ, ಜನಾರ್ದನ್ ರೆಡ್ಡಿ ಅವರು ಹೇಳದ್ ನಂಬೇಕಾ, ಯಾರು ಹೇಳೋದನ್ನ ನಂಬೇಕು ಅಂತ? ಮೇಡಮ್, ಸ್ಮಿತಾ ಮೇಡಮ್ ಅವರೇ, ತಮಗೆ ಮಾಧ್ಯಮದ ಮೂಲಕ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಬಳ್ಳಾರಿ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಬಳ್ಳಾರಿ ಶಾಂತ ಪ್ರಿಯವಾಗಿರುವಂತಹ ಒಂದು ವಾತಾವರಣ ಇರುವಂತಹ ಬಳ್ಳಾರಿ ಮೇಡಮ್. ಈ ಬಳ್ಳಾರಿಯಲ್ಲಿ ಇಲ್ಲ ಖಂಡಿತವಾಗಿ ಇದನ್ನ ಶಾಂತಿಯನ್ನ ಕದಡುವಂತ ಒಂದು ಕೆಲಸಕ್ಕೆ ಬಿಜೆಪಿ ಅವರು ಕೈ ಹಾಕ್ತಾ ಇದ್ದಾರೆ. ಆದ್ರೆ ನಾವು ಜೀವಂತಿರೋವರೆಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕರು ಜೀವಂತಿರೋವರೆಗೆ ಇದನ್ನ ಮಾಡೋದಂತೂ ನಾವು ಬಿಡೋದಿಲ್ಲ. ನಮ್ಮ ಬಳ್ಳಾರಿಯಲ್ಲಿ ನೆಲೆ ಆಗಿರ್ಬೋದು, ನಮ್ಮ ಬಳ್ಳಾರಿಯ ಜನರ ಜೀವನ ಆಗಿರ್ಬೋದು, ಅವರ ಆಸ್ತಿ. ನೀವು ಜೀವಂತವಾಗೇ ಇದ್ದೀರಿ, ಪ್ರತಿಪಕ್ಷ ಬಿಜೆಪಿಯವರು ಜೀವಂತವಾಗಿದ್ದಾರೆ. ಜೀವ ಸಹಿತ ಉಳಿದೇ ಇರೋದು ರಾಜಶೇಖರ ಬಡವ.
ಎಸ್ ಮೇಡಮ್ ಈ ಘಟನೆಯಲ್ಲಿ ನಮಗೆ ದೊಡ್ಡ ದುರಂತ. ನಾವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ನಾವು ಕಳ್ಕೊಂಡಿದೀವಿ. ಅದನ್ನು ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಒಂದು ಕ್ಷುಲ್ಲಕ ಕಾರಣಕ್ಕೆ ಮೇಡಮ್, ಮೇನ್ ರೋಡಲ್ಲಿ ಮುಖ್ಯ ರಸ್ತೆಯಲ್ಲಿ ಮನೆ ಇದ್ದಾಗ ಲಾರಿ ಹೋಗುತ್ತೆ, ಒಂದು ಅನೇಕ ಸಂದರ್ಭದಲ್ಲಿ ನಮಗೆ ಹಾರ್ನ್ ಹೊಡಿತಾ ಇರ್ತಾರೆ, ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಗಳು ಆಗ್ತಾ ಇರ್ತವೆ. ನನ್ನ ಮನೆ ಮುಂದೆ ಬಂದಾಗ ನೀವು ಹಾರ್ನ್ ಹೊಡಿಬಾರ್ದು, ಬ್ಯಾನರ್ ಹಾಕಬಾರ್ದು ಅನ್ನುವಂಥ ಪ್ರವೃತ್ತಿ ಇದ್ದಾಗ ಮಾತ್ರ ಇದು ಬಹಳಷ್ಟು ದೊಡ್ಡ ತಪ್ಪಾಗುತ್ತೆ ಮೇಡಮ್. ಇದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಇರ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ನನ್ನ ಮನೆ ಮುಂದೆ ಫ್ಲೆಕ್ಸ್ ಹಾಕಬಾರ್ದು ಅನ್ನುವಂಥ ವಿಚಾರನ್ನ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ಅದು ತಪ್ಪನ್ನುವಂಥ ವಿಚಾರ. ನಿಮಗೂ ಗೊತ್ತು, ಬಿಜೆಪಿ ಅವ್ರಿಗೂ ಗೊತ್ತು, ನೀವುಗಳು ಮಾತನಾಡ್ತಿರೋಷ್ಟು ಸಿಂಪಲ್ ಆಗಿಲ್ಲ ಬಳ್ಳಾರಿಯಲ್ಲಿ ರಾಜಕೀಯ ಪರಿಸ್ಥಿತಿ, ಅಲ್ಲಿನ ಸ್ಥಿತಿಗತಿ ಅಂತ ಹೇಳಿ. ನಮ್ಮ ಕಳಕಳಿಯ ಮನವಿ ಇಷ್ಟೇ ಸರ್, ನೀವಾಗ್ಲೇ ಹೇಳಿದ್ರಲ್ಲ, ಬಳ್ಳಾರಿಯನ್ನ ಯಾವ ಕಾರಣಕ್ಕೂ ಕೂಡ ಅಶಾಂತಿ ಭರಿತ ವಾತಾವರಣವಾಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೈ ಮುಗಿದು ವಿನಂತಿ ಸರ್, ಹಾಗೊಂದು ಪ್ರಯತ್ನ ಮಾಡ್ಬಿಡಿ ಎಲ್ಲರೂ ಸೇರಿ ಅಂತ ಹೇಳಿ. ಪ್ರಯತ್ನ ಅಲ್ಲ ಮೇಡಮ್, ನಮ್ಮ ಜೀವಂತ ಇರೋವರೆಗೆ ಈ ಶಾಂತಿಯನ್ನ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಇಂಥ ಬಿಜೆಪಿ ಅವರ ಕಡೆಯಿಂದ ಶಾಂತಿ ಕದಡುವಂತ ಕೆಲಸಕ್ಕೆ ನಾವು ಅದರಲ್ಲಿ ಯಶಸ್ವಿ ಆಗ್ಲಕ್ಕಂತೂ ನಾವು ಬಿಡೋದಿಲ್ಲ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ರಾಜು ಗೌಡ್ರೆ, ಚೇರ್ ಹಾಕೊಂಡು ಇನ್ನೊಬ್ರು ಮನೆ ಮುಂದೆ ಕೂರೋದಂತೆ, ಪೆಟ್ರೋಲ್ ಬಂಪ್ ತರದಂತೆ, ತೆಲಂಗಾಣದಿಂದ ಜನರನ್ನ ಕರೆಸೋದಂತೆ, ಕೈಯಲ್ಲಿ ಬಂದೂಕ್ ಹಿಡ್ಕೊಂಡಿರುವ ಖಾಸಗಿ ಗನ್ಮ್ಯಾನ್ಗಳಂತೆ, ಇದು ನಮ್ಮ ರಾಜ್ಯದ ಕಲ್ಚರ್ ಅಂತೂ ಖಡಾಖಂಡಿತವಾಗಲ್ಲ ಸರ್, ಯಾವುದೇ ಪಕ್ಷದವ್ರು ಮಾಡಿದ್ರು. ರಾಜು ಗೌಡ್ರೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ಒಂದು ಬ್ಯಾನರ್ ಕಟ್ಟಲಿಕ್ಕೆ ನಮ್ಮಲ್ಲಿ ಒಂದು ಬಿಬಿಎಂಪಿಲಾಗ್ಲಿ ಮತ್ತೆ ನಿಮ್ಮ ಪುರಸಭೆಗಳಲ್ಲಾಗ್ಲಿ ಯಾವ್ಯಾವ ಜಾಗ ಅಂತ ಗುರುತು ಮಾಡಿ ಅವರು ಒಂದು ಸೀಲ್ ಹೊಡೆದು ಬ್ಯಾನರ್ ಕೊಡ್ತಾರೆ. ಇದು ಇಲ್ಲಿ ನಾವು ಕಾನೂನು ಮಾಡ್ಕೊಂಡಿರುವಂತದ್ದು. ಅದ್ ಯಾರು ಅವ್ರಿಗೆ ಅಲ್ಲಿ ಕಟ್ಟಕ್ ಪರ್ಮಿಷನ್ ಕೊಟ್ರು ಅನ್ನೋದು ಮೊದಲನೇದಾಗಿ ವಿಚಾರಣೆ ನಡೀಬೇಕಾಗಿದೆ. ಅಂಡ್ ಎರಡನೇ ವಿಚಾರ, ಇವರು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಈ ಒಡದಾಟಗಳಿಗಿಂತ ಇಲ್ಲಿ ಒಣ ಪ್ರತಿಷ್ಠೆಗಳು ಹೆಚ್ಚಾಗಿದೆ. ಈಗ ನೋಡಿ, ಅವ್ರ ಮನೆ ಮುಂದೆ ನಾಯಕರ ಜನಾಂಗದ ಕಾರ್ಯಕ್ರಮ ಅಂತ ಹೇಳ್ತಾರೆ. ನೀವು ಯಾವ ಜನಾಂಗದ ಕಾರ್ಯಕ್ರಮನಾದ್ರು ಮಾಡಿ, ಏನಾದ್ರು ಮಾಡಿ, ಈಗ ಸೆನ್ಸಿಟಿವ್ ಇದ್ದಾಗ ಅಲ್ಲಿ ಅವ್ರ ಮನೆ ಮುಂದೆ ಹೋಗಿ ಫ್ಲೆಕ್ಸ್ ಕಟ್ಟಕ್ಕೂ ಮುಂಚೆ ಅಧಿಕಾರಿಗಳು ಹೋಗಿ ಈ ಪರಿಸ್ಥಿತಿ ಇದೆ, ಆತ ಕೂಡ ಒಬ್ರು ಮಾಜಿ ಮಿನಿಸ್ಟರ್ ಆಗಿದ್ದಂತವ್ರು, ಅವ್ರ ಮನೆ ಮುಂದೆ ಈ ಪರಿಸ್ಥಿತಿ ಇದೆ ಅನ್ನೋದನ್ನ ಒಂದ್ಸತಿ ಅವಲೋಕನ ಮಾಡಬೇಕು. ಮತ್ತೆ ಇಂಥ ಪರಿಸ್ಥಿತಿಗಳು ಕೆಟ್ಟು ಹಾಳಾಗಿರುವಂತ ವ್ಯವಸ್ಥೆ ಇರುವಂತ ಜಾಗದಲ್ಲಿ ಯಾವ ರೀತಿ ಸೂಕ್ಷ್ಮತೆಗಳನ್ನ ಅವಲೋಕನ ಮಾಡಬೇಕು ಅನ್ನೋದು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಗಮನ ಹರಿಸಬೇಕಾಗ್ತದೆ. ಮತ್ತೆ ಈಗ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿದಾಗ ಈಗ ಪ್ರೈವೇಟ್ ಗನ್ ಮ್ಯಾನ್ ಇಟ್ಕೊಂಡಿದ್ದಾರೆ ಅಂದಾಗ ಪ್ರೈವೇಟ್ ಗನ್ ಮ್ಯಾನ್ ಇಟ್ಕೊಳ್ಳಿಕ್ಕೆ ಅಲ್ಲೇನು ಪೊಲೀಸ್ನವರಿಂದ ಪರ್ಮಿಷನ್ ತಗೊಂಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು. ಪ್ರೈವೇಟ್ ಗನ್ ಮ್ಯಾನ್ ಏಕಾಏಕಿ ನೇರವಾಗಿ ಶೂಟ್ ಮಾಡ್ತಾನೆ ಅನ್ನೋ ಮಟ್ಟಕ್ಕೆ ಬಂದಿದೆ ಅಂದ್ರೆ ಆತನ ಮನಸ್ಥಿತಿ ಎಲ್ಲಿಗೆ ಬಂದಿದೆ. ಈಗ ಯಾರಾನೋ ಒಬ್ರು, ಈಗ ನಮ್ಮಿಂದ ಯಾರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ಒಡಿಯೋ ಅಂದಾಗ ಸಾಕಷ್ಟು ಯುವಕರಾಗಿರ್ಬೋದು, ಈ ಹಳ್ಳಿಗಳಲ್ಲಿ ಗಲಾಟೆಗಳಾಗ್ತವೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ, ನಾನಿದ್ದೀನಿ ಒಡಿಯೋ, ನಾನು ನೋಡ್ಕೊಂತೀನಿ ಕೋರ್ಟನ್ನ, ಕೇಸನ್ನ, ಅದೇನ್ ಬರ್ತದ್ ಬರ್ಲಿ ನೋಡ್ತೀನಿ ಅನ್ನೋ ಮಟ್ಟಕ್ಕೆ ಯಾರಾನೋ ಅವನು ಕುಮ್ಮಕ್ ಕೊಟ್ಟಾಗ, ಈಗ ಖಾಸಗಿ ಗನ್ ಮ್ಯಾನ್ಗಳು ಅಂದ್ರೆ ಅವ್ರು ಯಾರು ಪಾಪ, ಅವ್ರು ಹೊಟ್ಟೆ ಪಾಡ್ಗೋಸ್ಕರ ಬಂದು ಯಾರಿಗೋ ಒಬ್ರಿಗೆ ಸೆಕ್ಯೂರಿಟಿ ಕೊಡಕ್ ಬರೋರೇ ವಿನಃ ಎದುರುಗಡೆ ಇರೋರನ್ನ ಕೊಲ್ಲಿಕ್ ಬರೋ ಅಂತಾರಲ್ಲ, ಅದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಎದುರುಗಡೆ ಅವರ ವ್ಯಕ್ತಿಗೆ ಶೂಟ್ ಮಾಡೋ ಲೆವೆಲ್ಗೆ ಬಂದಿದೆ ಅಂದ್ರೆ ಅವ್ರು ಬಿಜೆಪಿ ಅವ್ರಿಗೆ ಶೂಟ್ ಮಾಡಕ್ ಹೋದ್ರು, ಕಾಂಗ್ರೆಸ್ನವ್ರಿಗೆ ಶೂಟ್ ಮಾಡಕ್ ಹೋದ್ರು, ಯಾರಿಗೆ ಶೂಟ್ ಮಾಡಕ್ ಹೋದ್ರೋ ಗೊತ್ತಿಲ್ಲ, ಆದ್ರೆ ಫೈರ್ ಆಗಿದೆ. ಎದುರುಗಡೆ ಇದ್ದಂತ ವ್ಯಕ್ತಿಗೆ ಬುಲೆಟ್ ಆಗಿದೆ. ಈಗ ಎದುರುಗಡೆ 1000 ಜನ ಬಂದಾಗ ಅವನಿ ಯಾವ ಪಾರ್ಟಿಯವರು, ಅವ್ರ ಹೆಸರೇನು ಯಾರಿಗೂ ಗೊತ್ತಿರಲ್ಲ. ಒಂದು ವೆಪನ್ ಗೊತ್ತಿರೋದೇನೋ, ಎದುರುಗಡೆ ಅಂತ ಸಿಕ್ತಂತ ಯಾವುದೇ ವ್ಯಕ್ತಿ ಆಗ್ಲಿ ಅವನು ಎದೆ ಸೀಳುವಂತ ಕೆಲಸನ ಆ ವೆಪನ್ ಮಾಡಿದೆ. ವೆಪನ್ ಬಳಸಿದಂತ ವ್ಯಕ್ತಿನೂ ಅಷ್ಟೇ, ಈಸ್ ಆಲ್ಸೋ ವೆಪನ್. ನಾವ್ ಯಾರ ಜೊತೆ ಇದೀವಿ ಅನ್ನೋದ್ರ ಮೇಲೆ ಫೈರಿಂಗ್ ಆಗಿದೆ. ಸೊ ಯಾರು ಫೈರ್ ಮಾಡಿದರೆ ಅವನ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಈಗ ನಾಗರಾಜ್ ಯಾದವ್ ಅವರು ಹೇಳಿದ್ರು ನಮ್ಮ ಮುಖ್ಯಮಂತ್ರಿ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಖಂಡಿತವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟ ಯಾರನ್ನೇ ಒಬ್ಬರನ್ನ ನಾವ್ ಇವತ್ತೇ ಒಂದು ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡೋಣ, ಯಾರಿಗೇ ಒಬ್ಬರಿಗೆ ಕೊಲೆ ಬೆದರಿಕೆ ಹಾಕಿದ್ರೆ, ಕೊಲೆ ಬೆದರಿಕೆ ಅಂತ ತಕ್ಷಣ ನೀವೇನ್ ಮಾಡ್ತೀರಿ, ಒಂದು ಕಂಪ್ಲೇಂಟ್ ತಗೊಂತೀರಿ, ಒಂದು FIR ಮಾಡ್ತೀರಿ. ಇದನ್ನ ಕಾನೂನು ವಿಚಾರದಲ್ಲಿ ಒಂದು ಸುಮೋಟೋ ಕೇಸ್ ತಗೊಂಡು ನಿಮ್ಮ MLAಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಆದ್ರೂ ಕೊಡುವಂತ ಒಂದು ಪ್ರಯತ್ನ ನಾವು ಮಾಡಬೇಕಾಗತ್ತೆ. ಯಾಕೆಂದ್ರೆ ಈ ನಾಡಿನ ಕಾನೂನನ್ನ ಗೌರವಿಸಬೇಕಾದಂತ ಕರ್ತವ್ಯ ಪ್ರತಿಯೊಬ್ಬರದ್ದು ಆಗಿರುತ್ತೆ. ಸುತ್ತಾಕ್ತೀನಿ ಮತ್ತೆ ಏನ್ ಮಾಡಿದ್ರಿ, ಅರೆಸ್ಟ್ ಮಾಡಿ ಒಂಚೂರು ಜೈಲಿಗೆ ಕಳಿಸಿ, ಬೇರೆಯವರು ಅಟ್ಲೀಸ್ಟ್ ಯಾರ್ದಾರು ಆಗ್ಲಿ ಇಲ್ಲಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ನಾನ್ ಮಾತಾಡಿದ್ರು ಒಂದೇ, CM ಮಾತಾಡಿದ್ರು ಒಂದೇ, ಎಲ್ಲಾರು ಈ ಸಂವಿಧಾನದ ಅಡಿ ಬಂದಿರೋಂತಾರೆ, ಈ ಕಾನೂನನ್ನ ಪಾಲಿಸಬೇಕಾದಂತವ್ರೆ. CM ಮಾಡ್ಬಿಟ್ರೆ ಬಿಟ್ಬಿಡ್ತೀರಾ, ಯಾರನ್ನೂ ಬಿಡಲ್ಲ. ಸೊ ಹಂಗಿದ್ದಾಗ ಇಂಥ ಒಂದು ಹೇಳಿಕೆ ಬಂದಾಗ
ನಾಳೆ ಬೆಳಗ್ಗೆನೆ ಆತನ ಅರೆಸ್ಟ್ ಮಾಡಿದ್ದಿದ್ರೆ ಇಮಿಡಿಯೇಟ್ ಯಾರನ್ನ arrest ಮಾಡ್ಬೇಕು ನಿಮ್ ಪ್ರಕಾರ? ಯಾರನ್ನ arrest ಮಾಡಿದ್ದಾರೆ? ಮನೆಗೆ ಬೆಂಕಿ ಇಕ್ತೀನಿ ಅಂತ ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ? ನೇರವಾಗಿ ಹೇಳಿ ಸರ್, ಭರತ್ ರೆಡ್ಡಿ ಶಾಸಕ ಅವರನ್ನ arrest ಮಾಡ್ಬೇಕು. ಮಾಡಬಾರ್ದಾ? ಒಂದ್ ನಿಮಿಷ ಸ್ಮಿತಾ ಅವರೇ, ಮಾಡಬಾರ್ದಾ? ನನಗೆ ಗೊತ್ತಿಲ್ಲ ಸರ್, ಅವರು ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಒತ್ತಾಯಕ್ಕೆ ಬಂದಿದ್ದಾರೆ, MLC ಇದ್ದಾರೆ. ನಮ್ಮ ಪ್ರಯತ್ನ ಏನು? ನಾನು ನೇರವಾಗಿ ನಾಗೇಂದ್ರ ಅವರನ್ನು ಪ್ರಶ್ನೆ ಮಾಡಿದೆ, ಶ್ರೀರಾಮುಲು ಅವರನ್ನು ಪ್ರಶ್ನೆ ಮಾಡಿದೆ, ಅವರವರ ಸಮರ್ಥನೆ ಅವರು ಕೊಡ್ತಿದ್ದಾರೆ. ಕಡೆದಾಗಿ ದಡ್ಡರಾಗೋದು ಯಾರು ಅಂದ್ರೆ ವೋಟ್ ಹಾಕೋ ಜನ, ವಾಸ್ತವವನ್ನು ತೋರಿಸೋ ಮಾಧ್ಯಮದವರು. ನಾವೇ ದಡ್ಡರಾಗೋದ್ ಕಡೆಗೆ. ಒಬ್ಬ ಜನಸಾಮಾನ್ಯನ ಹತ್ಯೆ ಆಗಿದೆ, ಯಾರು ಜವಾಬ್ದಾರರು? ಒಂದ್ ನಿಮಿಷ ನಿಮ್ಗೆ ಉತ್ತರ ಕೊಡ್ತೀನಿ. ಈಗ ನಮ್ಮ ಶಾಸಕರು ನೀವು ಹೇಳಿದ್ರಲ್ಲ, ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ. ಈ ಮಾತು ಬಂದಾಗ ನೀವು ನಿಜವಾಗ್ಲೂ ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೊಂಡಿದ್ರೆ ಸಿಎಂ ಅವ್ರ ನಡೆನ ನಾನು ಒಪ್ಕೊಂತೀನಿ. ಶಾಂತಿ ಸಂದೇಶ ಸಾರ್ತಿರೋದಂತೆ ರಾಜು ಸರ್, ಈಗಷ್ಟೇ ಮಾಜಿ ಮಿನಿಸ್ಟರ್ ಹೇಳಿಲ್ವಾ? ನೋಡ್ರಿ, ಮಾಡೋ ಕೆಪಾಸಿಟಿ ಇದೆ. ಕೇಳಿಸ್ಕೊಂಬಿಡಿ, ನಾಗರಾಜ್ ಯಾದವ್ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವ್ರು ಬಂದಿದ್ರು. ರಾಜು ಎಚ್ ಡಿ ರೇವಣ್ಣವ್ರನ್ನ ಅವ್ರ ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಮಿನಿಸ್ಟರ್ಸ್, ಇವ್ರು MLA ಬೀದಿಲಿ ನೀವು ಕೇಳಿಸ್ಕೊಳ್ಳಿಲ್ಲ ರಾಜು ಗೌಡ್ರೆ, ನೀವು ಕೇಳಿಸ್ಕೊಳ್ಳಿಲ್ಲ. ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವ್ರು ಹೇಳಿದ್ರು ಹಿಂಗೆಲ್ಲಾ ಮಾಡೋ ಕೆಪಾಸಿಟಿ ಇದೆ, ಮನೆ ಸುಡೋಕು ಕೆಪಾಸಿಟಿ ಇದೆ, ರಿವೆಂಜ್ ತೀರ್ಸ್ಕೊಳ್ಳೋಕು ಕೆಪಾಸಿಟಿ ಇದೆ, ಆದ್ರೆ ನಾವು ಮಾಡ್ತಿಲ್ಲ. ಅಲ್ಲಿಗೆ ಶಾಂತಿ ಸಂದೇಶ ಸಾರ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು. ಮಾಜಿ ಮಿನಿಸ್ಟರ್ ಹೇಳಿದ ಸ್ಟೇಟ್ಮೆಂಟ್ ಇದು. ನೀವು ಉತ್ತರ ಕೊಡಿ ಸರ್. ಬೆದರಿಕೆ ಅಲ್ಲ ಅದು. ಮುಗಿಸಿ ಸರ್, ನೀವೇ